ನಮಸ್ಕಾರ, ನಾನು ನಿಮ್ಮ ಹಸಿರು ಚಂದ್ರಣ್ಣ. ಇವತ್ತಿನ ದಿನ ಏನಾಗೈತಪ್ಪ ಅಂತಂದರೆ, ಧಾರವಾಡದೊಳಗೆ ಸುಮಾರು ಕರ್ನಾಟಕ ವಿದ್ಯಾರ್ಥಿಗಳ ಪರಿಷತ್ ಸಂಘ ಅಂತೇಳಿ ಒಂದು ಭಾಳ ಭಯಂಕರ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ನಿನ್ನೆ ದಿನ ನೋಡ್ತಾ ಇರ್ಬೋದು ನೀವು, ಕೆಲವೊಂದು ಮಾಧ್ಯಮಗಳಲ್ಲಿ ಬಂದೈತಿ, ಕೆಲವೊಂದು ಮಾಧ್ಯಮಗಳಿಗೆ ಬಂದಲ್ಲ. ಕಾರಣ ಏನಪ್ಪ ಅಂತಂದರೆ, 7-8 ವರ್ಷಗಳಿಂದ ಯಾವುದೇ ಓದಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕೆಲಸನ ಗೋರ್ಮೆಂಟ್ ಕರೆದಿಲ್ಲ ಅಂಥೇಳಿ. ಪ್ರತಿಯೊಂದು ಸರ್ಕಾರ ಬಂದ್ರೂ ಕರಿತೇವೆ, ನಾವು ಮಾಡ್ತೇವೆ, ಕರಿತೇವೆ ಅಂತೇಳಿ ಈಗ ದಬ್ಕ್ಯಂತ ಬಂದು ಸುಮಾರು 8-10 ವರ್ಷದಿಂದ ಯಾವುದೇ ಒಂದು ಸರ್ಕಾರಿ ನೌಕರಿನೂ ಕರೆದಿಲ್ಲ. ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಏನಾಗೈತಪ್ಪ ಅಂದ್ರೆ, ಓದಿ ಏನು ಓದ್ಬೇಕು ಅನ್ನೋದು ಅವರಿಗೆ ಪಾಪ ದಿಕ್ಕು ತೋಸ್ತಂದಾಗ ಆಗ್ಬಿಟ್ಟತಿ. ಇವತ್ತೇನೋ ಕರೀತಾರೆ, ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ, ನಾವು ಒಂದು ತಂದೆ ತಾಯಿಗೆ ಒಂದು ಹೆಸರು ತರ್ತೇವೆ ಅಂತೇಳಿ ಹಗಲು ರಾತ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದೋದು ಒಂದು ಕಡೆಗೆ ಆದರೆ, ಅದನ್ನ ಕಷ್ಟಪಟ್ಟು ಇದು ಬರ್ಬೋದೇನೋ ಇದನ್ನು ಕೇಳ್ಬೋದೇನೋ ಅಂತ ಓದಿ ಬರೋದು ಎಲ್ಲ ಆಗಿ ರಿಸಲ್ಟ್ ಬರೋ ಟೈಮ್ನಾಗ ಅದನ್ನು ಕೂಡ ಒಂದು ಫೇಕ್ ಮಾಡಿ ಯಾರ್ದೋ ಒಬ್ಬನಿಗೆ ಅದನ್ನು ಕೊಟ್ಟು ಅದನ್ನು ಕೂಡ ಬ್ಯಾನ್ ಮಾಡಿ ಮತ್ತೆ ನಾವು ಹೊಸ್ತ ಕರಿತೇವೆ ಎಂದು ಇದೇ ಥರ ಅಲ್ಲಾಳ್ ಟೋಪಿ ಮಾಡಿಕೊಂತ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಕ್ಕಂಥ ಇವತ್ತು ಪ್ರತಿಯೊಂದು ಸರ್ಕಾರನ ಬಂದ್ರೂ ಇದೆ. ಸುಮಾರು 2.5 ಲಕ್ಷ ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವಂಥ ಉದ್ಯೋಗಗಳದಾವು. ಅರಣ್ಯ ಇಲಾಖೆ ಇರ್ಬೋದು, ಭೂಮಾಪನ ಕೇಂದ್ರ ಇರ್ಬೋದು, ಪ್ರತಿಯೊಂದು ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ಸರ್ಕಾರಿ ಕೆಲಸಗಳು 2.5 ಲಕ್ಷ ಖಾಲಿ ಆದವು. ಸಾವಿರಾರು ಕೋಟಿ ರೂಪಾಯಿನ ಇವತ್ತು ಬರ್ತಕ್ಕಂಥದ್ದನ್ನು ಯಾವ್ದಕ್ಕೂ ಆಗ್ತಾಯಿದ್ದೀರಿ. ಇವತ್ತು ಹಗಲು ರಾತ್ರಿ ಕಷ್ಟಪಟ್ಟಂಥ ವಿದ್ಯಾರ್ಥಿಗಳಿಗೆ ನೀವು ಇವತ್ತು ಒಂದು ನೌಕರಿ ಅಂತಂದ್ರೆ, ಅಷ್ಟು ಜನಕ್ಕೆ ನೌಕರಿ ಆಗದೇ ಇದ್ರೂ ಅಟ್ಲೀಸ್ಟ್ ಖಾಲಿ ಇರೋಂಥವನ್ನಾದ್ರೂ ನಾವು ಕರಿತೇವೆ, 10,000 ಕರಿತೇವೆ, 15,000 ಕರಿತೇವೆ, 5,000 ಕರಿತೇವೆ, 3,000 ಕರಿತೇವೆ ಅಂದು ಸುಮಾರು ಅವ್ರ ವಯಸ್ಸೇ ಮೀರೋಗೋತು. ಇತ್ತಾಗೆ ಹೊಲಕ್ಕೆ ಕೆಲಸನೂ ಮಾಡೋಕ್ತಾ ಇರಲ್ಲ, ಇತ್ಲಾಗೆ ಇನ್ನೊಂದು ಏನಾದರೂ ಮಾಡೋಣ ಅಂದ್ರೆ ಇರಲ್ಲ. ಇವತ್ತು ಎಗ್ ರೈಸ್ ಅಂಗಡಿ ಮಾಡೋ ಅಂಥ ಒಂದು ಪರಿಸ್ಥಿತಿ ಇವತ್ತು ಆಗೈತಿ ಅಂತಂದರೆ, ಹೋಗಿ ಕೇಳಿದ್ರೆ ಏನಂತಾರೆ, B.Ed ಆಗೈತಿ, M.Ed ಆಗೈತಿ, MA ಆಗೈತಿ, M.Com ಆಗೈತಿ, ಇಂಜಿನಿಯರಿಂಗ್ ಆಗೈತಿ ಅಂತ ಹೇಳ್ತಾರೆ. ಆದರೆ ಪಾಪ ಅವರಿಗೆ ಕಷ್ಟಪಟ್ಟು ಹಗಲು ರಾತ್ರಿ ಓದಿದಂಥ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಬೆಲೆ ಇಲ್ಲದ ರೀತಿ ಒಂದು ರೋಡ್ನ್ಯಾಗ ಬಂದು ಇವತ್ತು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದರೆ, ಇವತ್ತಿರೋ ಸರ್ಕಾರಕ್ಕೆ ಒಂದು ನಾಚಿಕೆನೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸರ್ಕಾರ ಬಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಒಂದು ಸೌಲಭ್ಯಗಳನ್ನು ಈಗ ಕೂಡ ಕೊಟ್ಟಿಲ್ಲ. ಭಾಷಣದಾಗ ಬರೋಬ್ಬರಿ ಹೇಳ್ತೀರಿ, ನಾವು ಲಕ್ಷಾಂತರ ಜನಕ್ಕೆ ನಾವು ಉದ್ಯೋಗ ಸೃಷ್ಟಿ ಕರ್ತಾ ದೇವರ ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಂಗೆ ಹೇಳ್ತೀರಿ. ಆದರೆ ಮಾಡ್ತಾ ಇರೋದು ಮಾತ್ರ ಯಾವ ಒಬ್ಬರಿಗೆ ಕರೆದು ನೌಕರಿ ಕೊಡೋಂಥ ಒಂದು ಸಿಚುವೇಶನ್ ಇಲ್ಲ. ಇವತ್ತು ಇದೇ ಥರನೇ ಮಾಡ್ಕೊಂತ ಹೋದ್ರೆ ಆ ವಿದ್ಯಾರ್ಥಿಗಳು ಇವತ್ತು ಮದುವಿಲ್ದಲ್ಲಿ ಎಷ್ಟು ಜನ ಹೆಣ್ಮಕ್ಳದಾರೆ, ಗಂಡು ಮಕ್ಕಳದಾರೆ, ಅವ್ರಿಗೆ ವಯಸ್ಸೇ ಆಗೋತು. ಪಾಪ ಓದಿ ವಯಸ್ಸಾಗಿ ಮುಂದೆ ಏನು ಮಾಡ್ಬೇಕನ್ನೋದು ಯೋಚನೆ ಬಂದ್ಬಿಡತ್ತೆ ಅವ್ರ ತಲೆಗೆ. ನಾವಂತೂ ಓದಿಲ್ಲ, ನಾವಂತೂ ನಮ್ಮ ತಾಯಿ ಭೂಮಿ ತಾಯಿ ಅದಾಳ, ಈಕೆ ನಂಬ್ಕೊಂಡು ಇವತ್ತು ಬರೀ SLC ತನಕ ಓದಿ ನಾವು ತೋಟನಾದರೂ ಮಾಡ್ತೀವಿ, ಹೊಲ ಕೆಲಸನಾದರೂ ಮಾಡ್ತೀವಿ, ಕೂಲಿನಾದರೂ ಮಾಡ್ತೀವಿ. ಆದರೆ ಒಂದು ಪೆನ್ ಹಿಡ್ಕೊಂಡು ವಿದ್ಯಾವಂತರು, ದೇಶನ ಸಂರಕ್ಷಣೆ ಮಾಡೋಂಥವ್ರು, ಸುರಕ್ಷಿತವಾಗಿ ಕಾಪಾಡೋ ಅಂಥವ್ರನ್ನ ಇವತ್ತೊಂದು ಬೀದಿಯಲ್ಲಿ ನಿಂತ್ಕೊಂಡು ಪಾಪ ಅವರು ಹೋರಾಟ ಮಾಡ್ತಿದ್ದಾರೆ ಅಂತಂದರೆ, ಇವತ್ತು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸಚಿವರಾಗಿರ್ತಕ್ಕಂಥ ಸುಧಾಕರ್ ಆಗಿರ್ಬೋದು, ಮಧು ಬಂಗಾರಪ್ಪರಾಗಿರ್ಬೋದು, ಇವತ್ತು ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ, ಇವತ್ತು ನಾವು ರೈತರಾಗಿ ನಾವು ಬೆಳೆದ್ರೆ ಬೆಳೆಗೆ ರೇಟ್ ಇಲ್ಲ ಅಂತ ಬಡ್ಕೊಂತೇವೆ. ನಾವು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ನಾವು ಬೆಳಿತೇವೆ, ಮತ್ತು ಕೊಡ್ತೇವೆ, ಮತ್ತು ಚೆಲ್ತೇವೆ. ನಮ್ಮ ಭೂಮಿ ತಾಯಿ ನಮಗೆ ಕೊಡ್ತಾಳೆ, ನಮ್ಮದೇ ಐತೆ ನಮಗೆ. ಆದರೆ ಹಗಲು ರಾತ್ರಿ ಬುಕ್ಕನೇ ಅವರ ಸರ್ವಸ್ವ ಅಂತ ಓದಿ ಹಗಲು ರಾತ್ರಿ ಕಣ್ಣ ಎಣ್ಣೆ ಬಿಟ್ಕೊಂಡು ಇವತ್ತು ಉಪವಾಸ ಎಷ್ಟೋ ಜನ ಮಕ್ಕಂದಿರ್ತಾರೆ. ಇವತ್ತು ಬರೀ ಉಪವಾಸ. ಯಾಕಂದ್ರೆ 1,000-2,000 ರೂಪಾಯಿದಾಗ ಧಾರವಾಡದಾಗ ಇವತ್ತು ಓದಂತಾರೆ ಎಷ್ಟೋ ಜನ ನಾವು ನೋಡ್ಬೋದು. ಯೂನಿವರ್ಸಿಟಿಗಳಾಗ ಏನೋ ನಾವು ಒಂದು ಮಾಡ್ಬೋದು, ನಮ್ಮ ತಂದೆ ತಾಯಿ ಹೆಸರು ತರ್ಬೋದು ಅಂತೇಳಿ 2.5 ಲಕ್ಷ ಜನ ಉದ್ಯೋಗಗಳು ಖಾಲಿದ್ರೆ ನೀವು ಕರಿತಲ್ಲ 7-8 ವರ್ಷದಿಂದ ಅಂತಂದರೆ, ನಿಮಗೆ ಸ್ವಲ್ಪನಾದರೂ ಯೋಚನೆ ಮಾಡ್ಬೇಕ್ರಿ ಮನುಷ್ಯ. ಇವತ್ತು ಕೇವಲ ಒಂದು ಧಾರವಾಡದ ಒಂದು ಕಡೆಗೆ ಆದರೆ 247 ತಾಲೂಕುಗಳಲ್ಲಿ, ಇವತ್ತು 237 ತಾಲೂಕುಗಳಲ್ಲಿ ಪ್ರತಿಭಟನೆ ಶುರು ಆತಪ್ಪ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಕಿಡಿನಿ ಎದ್ದೇಳ್ತೈತಿ. ದಯವಿಟ್ಟು ಇದನ್ನು ಒಂದು ಸಂವಿಧಾನದಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಓದಿದಂಥವ್ರಿಗೆ ಇವತ್ತು ಖಾಲಿ ಇರೋಂಥ ನೌಕರಿಗಳನ್ನು ದಯವಿಟ್ಟು ತುಂಬ್ರಿ ಅಂತೇಳಿ ನಾವು ಕೈ ಮುಕ್ಕಂದು ಕೇಳ್ಕೊಂತೀವಿ. ಯಾಕಂತಂದರೆ ಇವತ್ತು ಅವರು ಓದಿರೋ ಪರಿಸ್ಥಿತಿ, ಇವತ್ತು ನಮ್ಮ ತಮ್ಮ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಂಗಿಯರಾಗಿರ್ಬೋದು, ಇವತ್ತು ಯಾರಾದರೂ ಅವ್ರು ನಮ್ಮವರು. ಯಾಕಂತಂದರೆ ಯಾವುದ್ಯಾವುದೋ ಒಂದು ಹೇಳೋಕ್ಕೆಲ್ದಿರೋ ಅಂಥವಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟಿಗೆ ಮಾಡ್ತಾಯಿದ್ದೀರಿ. ಆದರೆ ಇವತ್ತು ಓದಿರೋ ಅಂಥವ್ರಿಗೆ ಏನೂ ಕೂಡ ಅವರು ಕಷ್ಟಪಟ್ಟು ಓದಿದ್ದಕ್ಕೂ ಒಂದು ಪರಿಜ್ಞಾನ ಪಟ್ಟು ಹಗಲು ರಾತ್ರಿ ಆದರೆ ಇವತ್ತು ಅವ್ರಿಗೊಂದು ಸುಖ ಇಲ್ಲ, ಒಂದು ನೆಮ್ಮದಿ ಇಲ್ದಂಗೆ ಆಗೈತಿ.
ಅದನ್ನು ಖಾಸಗಿ ಕಂಪ್ನಿಗಳಿಗೆ ಕೊಟ್ಟು 12,000 13,000 ನೌಕರಿ ಆ ಥರದ್ದೆಲ್ಲ ಮಾಡ್ತಾಯಿದ್ದೀರಿ. ಈಗ ನಿಮ್ಗೆ ಉಳ್ಕೊಂಡ್ರದು ಎರಡೇ ಆಪ್ಷನ್ಸ್ ಏನಪ್ಪ ಅಂತಂದರೆ ಒಂದು ಗಾಳಿ ಒಂದು ಬೆಳಕು. ಅದಕ್ಕೂ ನೀವು ಒಂದು ಏನಾದರೂ ಪರಿವ್ಯವಸ್ಥೆ ಕಂಡುಹಿಡಿದು ಅದನ್ನು ಯಾರಿಗಾದ್ರೂ ಮಾರಲೇಬೇಕಂತೇಳಿ ಅದನ್ನು ಕೂಡ ನಾನು ಕೇಳ್ಕೊಂತೀನಿ. ವಿದ್ಯಾರ್ಥಿಗಳಿಗೆ ದಯವಿಟ್ಟು ಅವ್ರಿಗೆ ನೌಕರಿ ಕೊಳ್ಳೇಬೇಕು. 2.5 ಲಕ್ಷ ಖಾಲಿ ಕರ್ನಾಟಕದಾಗಿದ್ದಂಥ ಒಂದು ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕಂತೇಳಿ ಕೇಳ್ಕೊಂತೀನಿ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ, ನಮಸ್ಕಾರ.